ಈ ಈ ಈಗ ಅವ್ರ ಮಗನ ಮೇಲೆ ನಡೆದಿದೆ ಹತ್ಯೆ. ಹೌದು, ನಾವು ಪೇಪರ್ಲ್ಲಿ ಓದಿ ತಿಳ್ಕೊಂಡೆ. ಹೌದು ಸರ್. ಈ ಮನುಷ್ಯನ ಮೇಲೂ ಏನಾದರೂ ಆ ರೀತಿ ದಾಳಿಗಳಾಗಿತ್ತು ಸರ್? ಮುತ್ತಪ್ಪರೈ ಮೇಲೂ ಕೂಡ ಒಂದು ದಾಳಿ ಆಗಿದೆ. ಇಲ್ಲೇ ನಮ್ಮ ಹಸಿರುಗೇಟ್ ಪೊಲೀಸ್ ಸ್ಟೇಷನ್ ಇದು ಕೋರ್ಟ್ ಇದಲ್ಲ, ಆ ಕೋರ್ಟ್ ಮುಂದಾನೆ ಒಬ್ಬರು ಸಾಲಿಯಾನ್ ಅಂತೆ ಹೆಸರಿಗಿರಬೇಕು, ಅವ್ರದ್ದು ಅಡ್ವೊಕೇಟ್ದು ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾನೆ, ಒಂದು ಪುಸ್ತಕದಲ್ಲಿ ರಿವಾಲ್ವರ್ ಇಟ್ಕೊಂಡ್ಬಂದು ಇಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋ ದಿವಸ ಅಟ್ಯಾಕ್ ಮಾಡಿದ್ದಾರೆ ಅವರಿಗೆ. ಇಲ್ಲೇ ಆಗಿದೆ, ಹಸಿರುಗೇಟ್ ಪೊಲೀಸ್ ಸ್ಟೇಷನ್ ಮುಂದೆನೇ ಕೋರ್ಟ್ ಇದಲ್ಲ, ಸಿಟಿ ಕೋರ್ಟ್, ಅಲ್ಲಿ ಆಗಿದೆ. ಓಕೆ ಓಕೆ ಓಕೆ. ಸೊ ಬೇರೆ ಬೇರೆ ಯಾರಾದರೂ ಡಾನ್ಗಳ ಜೊತೆಗೆ ಇವರು ಸಂಪರ್ಕ ಇದ್ದಿದ್ದು ಆ ಥರದ್ದು ಏನಾದರೂ ಮಾಹಿತಿ ಇದೆ ಸರ್? ಡಾನ್ಗಳಂದ್ರೆ ಈಗ ಅವ್ರ ಫ್ರೆಂಡ್ ಸರ್ಕಲ್ಲೇ ಇದ್ದರು, ನಮ್ಮ ಅಗ್ನಿಶ್ ಇದ್ದವರು ಇದ್ದಾರೆ, ಅವರು ಭಾಳ ಫ್ರೆಂಡ್ ಸರ್ಕಲ್ ಅವರಲ್ಲ ಅವರಿದ್ದರು. ಅದು ಅಮರಾಲ್ವ ಕೂಡ ಒಂದು ಕಾಲದಲ್ಲಿ ಫ್ರೆಂಡೇನೆ ಅವರು. ಅಮರಾಲ್ವ ಕೂಡ ಒಂದು ಕಾಲದಲ್ಲಿ ಮುತ್ತಪ್ಪರೈ ಫ್ರೆಂಡೇನೆ ಅವರು ಡಾನ್ ಅಂತಂತ ಹೇಳ್ತಾರಲ್ಲ. ಒಂದು ದೃಷ್ಟಿಯಲ್ಲಿ ಹೇಳ್ದಂತ ಹೇಳಿದ್ರೆ ಮುತ್ತಪ್ಪರೈ ಅಮರಾಲ್ವ ಮುಂದೆ ಏನೂ ಇಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಮುತ್ತಪ್ಪರೈಗೆ ಅಂಡರ್ವರ್ಲ್ಡ್ ಡಾನ್ಸ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅಂಡರ್ವರ್ಲ್ಡ್ ಡಾನ್ಸ್ ಬಗ್ಗೆ ಗೊತ್ತಾದದ್ದು ಥ್ರೂ ಅಮರಾಲ್ವ ಕಾಂಟ್ಯಾಕ್ಟಿಂದ ಬ್ಯಾಂಗ್ಳೂರಿಗೆ ಕೆಲವು ಡಾನ್ಸ್ ಬರ್ತಾರೆ. ಅವ್ರು ಹೇಳ್ಕೊಂಡಿದ್ದ ಪ್ರಕಾರವಾಗಿ, ನನ್ನ ಮಾಹಿತಿ ಅಲ್ಲ, ಇದು ಅವ್ರು ಹೇಳ್ಕೊಂಡ ಪ್ರಕಾರ. ಅವ್ರು ಅದನ್ನು ಎಲ್ಲೋ ಒಂದು ಕಡೆ ಒಂದು ಶ್ರೀಧರ್ ಅವರ ಪುಸ್ತಕದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಓದಿದ್ದು ನೆನಪಿದೆ ನನಗೆ. ಹಾಗೆ ಅಮರಾಲ್ವ ಮುಖಾಂತರವಾಗಿ ಮುತ್ತಪ್ಪರೈ ಸ್ವಲ್ಪ ಫೇಮಸ್ ಆಗಿರ್ಬೋದು. ಹಾಗೆ ಬಿಕಾಸ್ ಈ ವಾಸ್ ನಾಟ್ ನೋಯಿಂಗ್ ಎನಿಬಡಿ ಇನ್ ದಿ ಬಾಂಬೆ ಅಂಡರ್ವರ್ಲ್ಡ್. ಹಾಗೆ ಅವ್ರನ್ನ ಕರೆಸಿ ಇಲ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಕೆಲವರಿಗೆ ಆಗದಿದ್ದವರಿಗೆ ಪ್ರಯತ್ನ ಆಗಿದೆ. ಸರ್, ನೀವು ನಿಮ್ಮ ಸರ್ವಿಸಲ್ಲಿ ತುಂಬ ಒಳ್ಳೆ ಹೆಸರು ತಗೊಂಡಿರುವಂಥವ್ರು, ಜೊತೆಗೆ ಯಾವುದಾದ್ರೂ ಇನ್ವೆಸ್ಟಿಗೇಷನ್ ನೀವು ಮಾಡಿದ್ರಿ ಅಂತಂದರೆ ಅದು ಪಕ್ಕಾ ಏನು ಅಂದರೆ ಬೇಕಾದಂಥ ಎಲ್ಲ ಪೂರಕವಾದಂಥ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಇದು ಮಾಡಿ ನೀವು ಒಂದು ಗುರಿ ಮುಟ್ಟೋ ತನಕ ನೀವು ನಿಲ್ತಿರಲಿಲ್ಲ ಅಂತ ಒಬ್ಬ ಅಧಿಕಾರಿ ನೀವು. ಥ್ಯಾಂಕ್ ಯು. ನೀವು ಇವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀರಿ. ಹೌದು. ಹೇಗೆ ಈ ಮನುಷ್ಯ ಬೇರೆ ಡಾನ್ಗಳಿಗಿಂತ ಭಿನ್ನ ಸರ್? ಭಿನ್ನ ಅಂದರೆ ತನ್ನ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಇಟ್ಕೊಂಡಿರೋನು, ಅಷ್ಟೇ ಜಾಗ್ರತೆ ಕೂಡ ವಹಿಸ್ಕೊಳ್ಳುವಂಥವನು. ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಅಪಾರ ಕಾನ್ಫಿಡೆನ್ಸ್ ಆಯ್ತಲ್ಲ. ತಾನು ಏನು ಪ್ಲ್ಯಾನ್ ಮಾಡ್ತೇನೆ ಅದನ್ನು ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀನಿ ಅನ್ನೋದನ್ನು ಆತನಲ್ಲಿ ಒಂದು ಶ್ರದ್ಧೆ ಅಂತ ಹೇಳ್ತಿರೋ ಏನು ಹೇಳ್ತಿರೋ ಗೊತ್ತಿಲ್ಲ, ಅದು ಇರೋದು ಆಯ್ತಲ್ಲ. ಎಸ್ 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 ಮತ್ತು ಬಾಕಿಯವ್ರ ಥರ ಒಬ್ಬರು ಇಬ್ಬರು ಗಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾನೆ ಇದು ಮಾಡೋದಲ್ಲ. he was paying more than 80 to 90 lakhs ಪರ್ ದಿಸ್ಟಿಂಗ್ ಆತ ಬಿಡದಿನಲ್ಲಿ ಇರಬೇಕಂತ ಹೇಳಿದ್ರೆ ಬರೀ ಗಾರ್ಡ್ಗಳಿಗೆ. ಅದರಲ್ಲಿ ಒಬ್ಬರು ಕೂಡ ಈ ಕಡೆ ಕನ್ನಡಿಗರು ಅವರು ಇವರಾಗಲಿ ಬೆಂಗಳೂರು ಮೈಸೂರಿನ ಕಡೆ ಅವರು ಯಾರು ಇಲ್ಲ. ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ನಾರ್ತ್ ಇಂಡಿಯಾ ಕಡೆ ಅವರು ಎಲ್ಲ ಆ ರೀತಿ ಮತ್ತು ಅವರೆಲ್ಲ ಅಷ್ಟು ನಂಬಿಕೆ. ಅವರಿಗೆಲ್ಲ ಏನೇನು ಸವಲತ್ತುಗಳು ಬೇಕು ಅಲ್ಲಿ ಅವ್ರ ಕ್ವಾರ್ಟರ್ಸ್ಗಳಾಗಲಿ ಇದಾಗಲಿ ಮಾಡಿದ್ದೇನೆ. ಅವ್ರನ್ನ ಹಗಲು ರಾತ್ರಿ ಕಾಯೋರು ಆ ರೀತಿ. ನಾವೇ ಅಕಸ್ಮಾತ್ ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮಗೆಲ್ಲ ಫ್ರಿಸ್ಕ್ ಮಾಡಿ ಕಳಿಸಿದ್ರು, ಅಥವಾ ಮೊದಲೇ ಹೇಳ್ತಿದ್ರು ಅವರು ಇಂಥವ್ರು ಬರ್ತಾರೆ ಫ್ರಿಸ್ಕ್ ಮಾಡೋದು ಬೇಡ ಅಂದ್ಬಿಟ್ಟಿದ್ದಾನೆ ಆ ರೀತಿ. ಈಗ ಸಾಮಾನ್ಯವಾಗಿ ಏನಾದರೂ ತಾವು ನೋಡಿದಿರಿ ಸರ್, ಒಂದು ಕುಟುಂಬದವರು ಅದೇ ಇದನ್ನು ಅಂದರೆ ಈಗ ಅಂಡರ್ವರ್ಲ್ಡ್ ಜೊತೆ ಸಂಪರ್ಕ ಇಟ್ಕೊಂಡಿರುವಂಥವ್ರು ಕಂಟಿನ್ಯೂ ಆದರೆ ಅವ್ರ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದನ್ನೆಲ್ಲ ನೋಡಿದಿರಿ. ಈಗ ಮುತ್ತಪ್ಪರೈ ತನ್ನ ಇದನ್ನು ಬಿಟ್ಟು ಅವರು ಏನೇನೋ ಅವ್ರ ಮೇಲೆ ಆರೋಪಗಳಿತ್ತು ಅದನ್ನೆಲ್ಲವನ್ನು ಬಿಟ್ಟು ಆ ಫೀಲ್ಡನ್ನು ಬಿಟ್ಟು ಅವ್ರಿಗೆ ಸಮಾಜ ಸೇವೆ, ನನ್ನ ಬಿಸ್ನೆಸ್ಸು, ನನ್ನಿದು ಸಾಕಪ್ಪ ನಾನು ಇರ್ತೀನಿ ಅಂತ, ಅದಾದಮೇಲೆ ಕ್ಯಾನ್ಸರ್ ಆಯಿತು, ಕ್ಯಾನ್ಸರ್ ಅಂತ ಹೋದ್ರೂ ಪ್ರಶ್ನೆ ಬೇರೆ. ಈಗ ಅವ್ರ ಮಗನಿಗೆ ಈ ರೀತಿಯ ಥ್ರೆಟ್ ಶುರುವಾಗಿದೆ, ಏನಂತೀರ ಅದ್ರ ಬಗ್ಗೆ? ಸೊ ಇದು ಆ್ಯಕ್ಚುಲಾಗಿ ಡೀಲಿಂಗ್ಸ್ ಬೇರೆ. ಇದು ಮುತ್ತಪ್ಪರೈ ಡೌನ್ ಆಗಿದ್ರು ಹಾಗಾಗಿ ಅವ್ರ ಮಗನಿಗೆ ಅಟ್ಯಾಕ್ ಮಾಡಬೇಕು ಅನ್ನೋದಲ್ಲ. ಕೆಲವು ಲ್ಯಾಂಡ್ ಡೀಲಿಂಗ್ಸ್ಗಳಿದ್ದಾವೆ, ಆ ಲ್ಯಾಂಡ್ ಡೀಲಿಂಗ್ಸಲ್ಲಿ ಒಬ್ರಿಗೊಬ್ಬರು ಮನಸ್ತಾಪಗಳು ಆಗಿದ್ದಾವೆ. ಹಾಗಾಗಿ ಆ ರೀತಿ ನೋಡ್ದು ಅಂತ ಹೇಳಿದ್ರೆ ಮುತ್ತಪ್ಪರೈ ಅವರೇ ರೈಟ್ ಹ್ಯಾಂಡ್ ಮ್ಯಾನ್ ಆಗಿದೆ ಅಂತ ನಮ್ಮ ಮಂಗಳೂರಿನ ಒಬ್ಬರು ಅವ್ರ ಫ್ರೆಂಡ್ ಇದ್ದಾರೆ ಆಯ್ತಲ್ಲ, ಅವ್ರ ಜೊತೆಗಿದ್ದವರನ್ನೇ ಅವರೆಲ್ಲ ಸೇರ್ಕೊಂಡಿದ್ದಾನೆ ಒಂದು ಲ್ಯಾಂಡ್ ಇದನ್ನು ಮಾಡ್ತೀವಿ. ಅದರಲ್ಲಿ ಕೆಲವರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಕೆಲವು ಮೀಟಿಂಗ್ಗಳನ್ನ ಆಗಿದೆ. ಆ ಮೀಟಿಂಗ್ನಲ್ಲಿ ಫಲಕಾರಿ ಆಗಲಿಲ್ಲ, ನೆಗೋಷಿಯೇಟ್ ಸರಿಯಾಗಿ ಆಗಲಿಲ್ಲ. ಹಾಗಾಗಿ ಈ ರೀತಿ ಆಗಿರಲಿಕ್ಕೆ ಸಾಧ್ಯತೆ ಇದೆ. ರಾಕೇಶ್ ಮಲ್ಲಿ ಅವರು ಒಳ್ಳೆ ಇವ್ರಿಗೆ ಭಾಳ ಕ್ಲೋಸ್ ಫ್ರೆಂಡ್ ಆಗಿದ್ದವ್ರೆ, ಒಟ್ಟಿಗೆ ಇದ್ದವರೇನೆ, ಭಾಳ ಕ್ಲೋಸ್. ಎಸ್ಟಾಬ್ಲಿಷ್ಡ್ ಪರ್ಸನ್ ಅವರು ನಮ್ಮ ಕರ್ನಾಟಕ ಬಾಕ್ಸಿಂಗ್ ಅಸೋಸಿಯೇಷನ್ ಯಾವುದೋ ಅಸೋಸಿಯೇಷನ್ ಪ್ರೆಸಿಡೆಂಟ್ ಏನೋ ಆಗಿರಬೇಕು, ಹಾಗೆ ರಾಜಕೀಯದಲ್ಲಿ ಇದ್ದಾರೆ. ಅವರು ನನಗೆ ಪರಿಚಯ. ನನಗೆ ಪುತ್ತೂರಲ್ಲಿ ನಾನು ಬಂಟ್ವಾಳ ಅಂತ ಒಂದು ಸೌತ್ ಕನ್ನಡದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಇದ್ದಾಗ ಅವರು ಅವ್ರ ತಂದೆ ಎಲ್ಲ ಅವರು ಮುನ್ಸಿಪಲ್ ಚೇರ್ಮನ್ ಆಗಿದ್ರು, ಅವ್ರ ತಂದೆಯವರು. ಹಾಗಾಗಿ ಪರಿಚಯ ಇದೆ ನನಗೆ ಅವರು.